2 ತಿಂಗಳು ತುಂಬಿದ ಮೇಲೆ ಎಂತಹ ಬಾಣ್ತನ. ನಾಳೆಯಿಂದ ನೀನೇ ಮಗುಗೆ ನೀರು ಹಾಕು ಸುಮತಿ. ಪ್ರಜ್ವಲ್ಗೆ ವೈಶಾಲಿಗೆ ನೀರು ಹಾಕಿ ಎರೆಯೋ ಹೊತ್ತಿಗೆ ನನ್ನ ಸೊಂಟ ಬಿದ್ದು ಹೋಗುತ್ತೆ. ಗೋಪಾಲ್ ಸಿಡಿಮಿಡಿಗೊಂಡು, ಒಂದು ಮನೆಯಲ್ಲಿ ಇಬ್ಬರು ಸೊಸೆಯರಿಗೆ ಯಾಕಮ್ಮ ಭೇದ ಮಾಡ್ತೀಯ? ನಿನ್ನ ಕೈಲಾಗದಿದ್ರೆ ಬೇಡ, ಇಬ್ಬರಿಗೂ ನೀರು ಹಾಕೋಕ್ಕೆ ಯಾರನ್ನಾದರೂ ಗೊತ್ತು ಮಾಡ್ಕೊಳ್ಬಾರ್ದ? ಸಾವಿರಾರು ರೂಪಾಯಿ ಸಂಪಾದಿಸೋ ಸರ್ದಾರ ನೀನು. ನಿನ್ನ ಹೆಂಡತಿಗೆ ಮಗನ ಸೇವೆಗೆ ನೀನೇ ಒಂದು ಆಳನ್ನು ತಂದಿಟ್ಕೋ. ಲಲಿತಮ್ಮ ವ್ಯಂಗ್ಯವಾಗಿ ನುಡಿದಾಗ ತಾಯಿಯ ಸಣ್ಣ ಬುದ್ಧಿ ಕಂಡು ಅವನಿಗೆ ಜಿಗುಪ್ಸೆ ಆಯಿತು. ಇಷ್ಟಕ್ಕೆಲ್ಲ ಯಾಕ್ರಿ ಮನಸ್ತಾಪ ಮಾಡ್ಕೊಳ್ತೀರಿ? ಹೋಗಲಿ ಬಿಡಿ, ನಾಳೆಯಿಂದ ಸಾತ್ವಿಕ್ಗೆ ನಾನೇ ಸ್ನಾನ ಮಾಡಿಸ್ತೀನಿ. ಅತ್ತೆ ಹೇಳಿದಾಗೆ 2 ತಿಂಗಳಾದಮೇಲೆ ನನಗೆಂತಹ ಆರೈಕೆ. ಸುಮತಿ ತಾನೇ ಅವನನ್ನು ಸಮಾಧಾನ ಪಡಿಸಿದ್ಲು. ವೈಶಾಲಿ ಕೆಲಸಕ್ಕೆ ಹೋಗಲು ಆರಂಭಿಸಿದ ಮೇಲೆ ಅವಳ ಆರೈಕೆ ಜಾಸ್ತಿಯೇ ಆಗಿತ್ತು. ಗೋವಿಂದ ಅವಳಿಗಾಗಿ ಪ್ರಜ್ವಲ್ಗಾಗಿ ಕಬೋರ್ಡ್ ತುಂಬ ಟಾನಿಕ್ಗಳ ಸ್ಯಾಂಪಲ್ಗಳನ್ನು ತರ್ತಿದ್ದ. ಅದರಿಂದ 1 ಬಾಟಲ್ ಸುಮತಿಗೆ ಕೊಡಬೇಕೆಂಬುದು ಅವನಿಗೆ ಬರ್ತಿರಲಿಲ್ಲ. ಫ್ರಿಡ್ಜ್ ತುಂಬ ಹಣ್ಣುಗಳನ್ನು ಖರೀದಿಸಿ ತರುವ ವೈಶಾಲಿ ಸುಮತಿಗಾಗಿ 1 ಮೋಸಂಬಿ ಕೊಡ್ತಿರಲಿಲ್ಲ. ಪ್ರಜ್ವಲ್ಗಾಗಿ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ವಿವಿಧ ಬಗೆಯ ಬೇಬಿ ಫುಡ್ಗಳನ್ನು ತಂದು ತುಂಬಿಡ್ತಿದ್ಲು. ಸುಮತಿಯ ಮಗ ಸ್ವಾಸ್ತಿಕ್ ತಾಯಿಯ ಹಾಲು, ಮನೆಯಲ್ಲಿ ಬೇಯಿಸುವ ಬೇಳೆ ತರಕಾರಿ ತಿಂದೇ ಸೊಂಪಾಗಿ ಬೆಳೆಯುತ್ತಿದ್ದ. ತನ್ನ ಮಗುವಿಗಿಂತ ದುಂಡಾಗಿದ್ದ ಸ್ವಾಸ್ತಿಕನ ಬಗ್ಗೆ ವೈಶಾಲಿಗೇನು ಅಸಹನೆ. ಪ್ರಜ್ವಲ್ ನಿದ್ದೆ ಮಾಡ್ತಿರುವಾಗ ಸಾತ್ವಿಕ್ ಅತ್ರೆ ರೂಮಿನಿಂದ ಹೊರಗೆ ಬಂದು ಕೂಗಾಡ್ತಿದ್ಲು. ನನ್ನ ಮಗ ಮಲಗಿದ್ದಾನೆ ಅಂತ ಸುಮತಿ ಬೇಕಂತಾನೆ ತನ್ನ ಮಗನನ್ನು ಚಿವಟಿ ಅಳಿಸ್ತಾಳೆ. ನಾವೆಲ್ಲ ನೆಮ್ಮದಿಯಾಗಿ ಈ ಮನೆಯಲ್ಲಿ ಇರೋದು ನಿಮ್ಗೆ ಯಾರಿಗೂ ಇಷ್ಟವಿಲ್ಲ. ಪ್ರಜ್ವಲ್ ಊಟ ಮಾಡುವಾಗ ಅಡಿಗೆ ಮನೆಯತ್ತ ಯಾರೂ ಸುಳಿಬಾರ್ದು ಎಂದು ವೈಶಾಲಿಯ ನಿಯಮ. ನನ್ನ ಹಾಗೆ ಹೊಟ್ಟೆ ತುಂಬ ಮಗುಗೆ ಊಟ ಮಾಡಿಸೋ ಯೋಗ್ಯತೆ ಅವಳಿಗಿಲ್ಲದೆ. ನಮ್ಮ ಪ್ರಜ್ಜು ಊಟ ಮಾಡ್ತಿರುವಾಗ ಸುಮತಿನ ಒಳಗೆ ಬಿಡಬೇಡಿ, ಒಬ್ಬರ ಕಣ್ಣು ಇದ್ದಾಗೆ ಇನ್ನೊಬ್ಬರ ಕಣ್ಣಿರಲ್ಲ ಎಂದು ಲಲಿತಮ್ಮನಿಗೆ ಆದೇಶ ನೀಡ್ತಿದ್ಲು. ಸುಮತಿಯನ್ನು ನಿಯಂತ್ರಿಸುವಂತೆ ಪುಟ್ಟ ನಡಿಗೆ ಆರಂಭಿಸಿದ ಪುಟ್ಟ ಸ್ವಾಸ್ತಿಕ್ನನ್ನು ತಡೆಯಲು ಸಾಧ್ಯವೇ? ತಿಂದು ಹೆಚ್ಚಾಗಿ ಪ್ರಜ್ವಲ್ ವಾಂತಿ ಮಾಡಿಕೊಂಡ್ರೆ ವೈಶಾಲಿ ರೇಗುತ್ತಾ ಸ್ವಾಸ್ತಿಕ್ ಎಂದು ಕಂಡಿಲ್ಲದೆ ಇರೋ ಹಾಗೆ ನೋಡ್ತಾ ಇದ್ದಿದ್ದರಿಂದಲೇ ನಮ್ಮ ಪ್ರಜ್ಜು ವಾಂತಿ ಮಾಡಿಕೊಂಡಿದ್ದು ಎಂದು ಅದಕ್ಕೂ ಸ್ವಾಸ್ತಿಕ್ನನ್ನೇ ಹೊಣೆಗಾರನನ್ನಾಗಿ ಮಾಡ್ತಿದ್ಲು. 1 ಗಳಿಗೆ ನಿನ್ನ ಮಗುನ ರೂಮ್ನಲ್ಲಿ ಕೂರಿಸ್ಕೊಂಡಿರೋಕ್ಕೆ ಆಗಲ್ವೇನು ಎಂದು ಲಲಿತಮ್ಮ ಸುಮತಿಯನ್ನೇ ಗದರುತ್ತಿದ್ರು. ಲಲಿತಮ್ಮನಿಂದ ತಲೆಯಿಂದ ಕಾಲಿನವರೆಗೂ ಸೇವೆ ಮಾಡಿಸ್ಕೊಳ್ಳುವ ವೈಶಾಲಿ ಅವರೇನಾದರೂ ಕಾಯಿಲೆ ಬಿದ್ದರೆ ಲಕ್ಷಿಸುತ್ತಿರಲಿಲ್ಲ. ಅಯ್ಯೋ, ಅವರ ಇನ್ಫೆಕ್ಷನ್ ನನಗೆ ಮಗುಗೆ ಬಂದಿತು, ಸದ್ಯ ಪ್ರಜ್ಜು ಅಜ್ಜಿ ಹತ್ರ ಹೋಗಬೇಡ ಎನ್ನುತ್ತಿದ್ಲು. ಗೋವಿಂದನೇನು ತಾಯಿಯ ಆರೋಗ್ಯದ ಬಗ್ಗೆ ವಿಚಾರಿಸ್ಕೊಳ್ತಿರ್ಲಿಲ್ಲ. ನಾನು ನೆಗಡಿ ಕೆಮ್ಮು ಜ್ವರಕ್ಕೆ ಔಷಧಿ ಕೊಡೋ ಡಾಕ್ಟ್ರಲ್ಲ, ಮುಂದಿನ ಬೀದಿಯಲ್ಲಿ ಕ್ಲಿನಿಕ್ ಇದೆ, ಯಾರಾದರೂ ಕರ್ಕೊಂಡು ಹೋಗಿ ತೋರಿಸ್ಬಾರ್ದಾ ಎಂದು ಸಿಡುಕ್ಬಿಡ್ತಿದ್ದ. ಆ ಕೆಲಸ ಮಾಡ್ತಿದ್ದವರಾದರೂ ಯಾರು? ಸುಮತಿ ಸ್ವಾಸ್ತಿಕ್ನನ್ನು ಸ್ವಂಟಕ್ಕೆ ಹಾಕೊಂಡು ಅತ್ತೆಯನ್ನು ಡಾಕ್ಟರ್ ಬಳಿ ಕರೆದೊಯ್ತಿದ್ಲು. ಗೋಪಾಲ ಬಿಡುವಾದರೆ ತಾಯಿಯ BP ಶುಗರ್ ಸಲುವಾಗಿ ನರ್ಸಿಂಗ್ ಹೋಮ್ಗೆ ಚೆಕಪ್ಗೆ ಕರ್ಕೊಂಡು ಹೋಗ್ತಿದ್ದು. ವೈಶಾಲಿ ಅತ್ತೆಗಾಗಿ 1 ಲೋಟ ಗಂಜಿ ಮಾಡಿಕೊಡುವ ಔದಾರ್ಯವನ್ನು ತೋರ್ತಿರಲಿಲ್ಲ. ಅವಳು ಮಾಡುತ್ತಿದ್ದ ಮಹಾ ಕಾರ್ಯ ಏನೆಂದರೆ ಲಲಿತಮ್ಮನಿಗೆ ಆಗಾಗ ಸೀರೆಗಳನ್ನು ಕೊಡೋದು. ತನ್ನ ಬಳಿ ಇದ್ದ ಹಳೆಯ ಮಾದರಿ ಎನಿಸಿದ ಕೆಲವು ರೇಷ್ಮೆ ಸೀರೆಗಳನ್ನು ಧಾರಾಳವಾಗಿ ಅತ್ತೆಗೆ ದಾನ ಮಾಡ್ತಿದ್ಲು. ಕೈ ತುಂಬ ಕೊಡೋಕೆ ಹುಟ್ಟಿದ್ಯಾ ನನ್ನಮ್ಮ ನೀನು, ಶ್ರೀಮಂತಳಾದರೂ ಚೂರು ಜಂಬ ಇಲ್ಲ, ಅಹಂಕಾರವಿಲ್ಲ ಎಂದು ಅವರ ಪ್ರಶಂಸೆಗೆ ಪಾತ್ರಳಾಗ್ತಿದ್ಲು. ಗೋಪಾಲನಿಗೆ ಮೊದಲಿನಿಂದಲೂ ಚಿಕ್ಕ ಮಕ್ಕಳೆಂದರೆ ಅಕ್ಕರೆ ಹೆಚ್ಚು. ಅದರಲ್ಲೂ ತನ್ಮಗ ಪರರ ಮಗನೆಂಬ ಭೇದವನ್ನು ಅವರು ಮಾಡ್ತಿರಲಿಲ್ಲ. ಗೋವಿಂದ ಕೈ ತುಂಬ ಸಂಪಾದಿಸಿದ್ರು ಒಮ್ಮೆಯಾದರೂ ತಮ್ಮನ ಮಗನೆಂದು 1 ಗಜ ಬಟ್ಟೆ ತೆಗೆಯುತ್ತಿರಲಿಲ್ಲ. ಸಾತ್ವಿಕ್ ಮುದ್ದಾಗಿ
ತನ್ನ ಕಣ್ಮುಂದೆಯೇ ಆಟವಾಡ್ತಿದ್ರು. ಅವನ ಕೆನ್ನೆಯನ್ನು ಸವರುವ ಗೋಜಿಗೂ ಹೋಗ್ತಿರಲಿಲ್ಲ. ಆದರೆ ಗೋಪಾಲನಿಗೆ ಸ್ವಾತಿಕ್, ಪ್ರಜ್ವಲ್ ಇಬ್ಬರೂ ಮುದ್ದು. ಇಬ್ಬರಿಗೂ ಒಟ್ಟಿಗೆ ಚಾಕ್ಲೇಟ್ ತರ್ತಿದ್ದ. ಒಮ್ಮೆ ಗೋಪಾಲ ಪ್ರಜ್ವಲ್ನನ್ನು ಎತ್ತಿ ಮುದ್ದಿಸುವಾಗ ಅವನ ಕಿವಿಯ ಮುರುವಿಗೆ ಗೋಪಾಲನ ಕೈ ವಾಚಿನ ಸ್ಟ್ರ್ಯಾಪ್ ಸಿಕ್ಕಾಕೊಂಡು ಮುರಿದು ಹೋಗಿ ಕಿವಿಯಲ್ಲಿ ರಕ್ತ ಬಂತು. ಅಂದು ಪ್ರಜ್ವಲ್ಗಿಂತ ಹೆಚ್ಚು ರಾದಂತ ಮಾಡಿದವಳು ವೈಶಾಲಿಯೇ. ನನ್ನ ಮಗನನ್ನು ಕಂಡ್ರೆ ನಿಮ್ಮ ತಮ್ಮನಿಗೆ ಹೊಟ್ಟೆ ಕಿಚ್ಚು. ತನ್ನ ಮಗನ ಈ ಚಿನ್ನದ ಮುರುವು ಹಾಕೊಂಡಿಲ್ಲ ಅಂತ ಅವರು ಮುದ್ದು ಮಾಡೋ ನೆಪದಲ್ಲಿ ಅದನ್ನೇ ಕಿತ್ತು ಹಾಕಿದ್ದಾರೆ. ಎಲ್ಲ ಆ ಸುಮತಿಯದೇ ಕಿತಾಪತಿ. ತಾನು ಮಾಡೋಕ್ಕಾಗದೆ ಇದ್ದ ಕೆಲಸ ಗಂಡನ ಕೈಯಲ್ಲಿ ಜಾಣತನದಿಂದ ಮಾಡಿಸ್ತಿದ್ದಾಳೆ ಎಂದು ಗಂಟೆಗಟ್ಟಲೆ ಜಗಳವಾಡಿದ್ಲು. ಗೋವಿಂದ ಮಗನ ಕಿವಿಗೆ ಔಷಧಿ ಹಾಕುತ್ತಾ, ಗಂಡು ಮಕ್ಕಳಿಗೆ ಈ ಒಡವೆಗಳೆಲ್ಲ ಯಾಕೆ ಹಾಕ್ತೀಯ? ತೆಗೆದುಹಾಕು, ಇವೆಲ್ಲ ಬೆಳೆಯೋ ಮಕ್ಕಳಿಗೆ ಇರಿಟೇಷನ್ ಎಂದಾಗ ವೈಶಾಲಿ ತುಟಿ ಕೊಂಕಿಸಿ ಗೊಣಗಿದ್ಲು. ಬೇರೆಯವರಿಗೆ ಹೆದರ್ಕೊಂಡು ನಮ್ಮ ಮಗನಿಗೇನು ಮಾಡದೆ ಇರೋಕ್ಕಾಗುತ್ತಾ? ಕಿತ್ತು ಹೋದು ಒಂದು ಮುರುವಿಗಾಗಿ ಇಷ್ಟೆಲ್ಲ ರಾಮಾಯಣ ಮಾಡಿದ ಸೊಸೆಯ ಬಗ್ಗೆ ಲಲಿತಮ್ಮನಿಗೂ ಬೇಸರವಾಗಿತ್ತು. ಆದರೆ ಅವರು ಅದನ್ನು ಮಾತನಾಡಿ ತೋರ್ಪಡಿಸಲಿಲ್ಲ. ಅಂದೇ ಕೊನೆ ಗೋಪಾಲ ಪ್ರಜ್ವಲ್ನನ್ನು ಎತ್ತಿ ಮುದ್ದಾಡುವ ಸಾಹಸ ಮಾಡಲಿಲ್ಲ. ದೂರದಿಂದಲೇ ಅವನನ್ನು ಮಾತನಾಡಿಸಿ ತೃಪ್ತಿ ಹೊಂದಿದ್ರು. ಸ್ವಾಸ್ತಿಕ್ ತಲೆ ತಗ್ಗಿಸಿ ಲೇಸ್ ಕಟ್ಕೊಳ್ತಿದ್ರು. ಅವನ ಗಮನವೆಲ್ಲ ಮುಂಬಾಗಿಲ ಕಡೆಗೆ ಇತ್ತು. ಪ್ರಜ್ವಲ್ ಬಾಯಿ ತುಂಬ ಚೂಯಿಂಗ್ ಗಮ್ ಅಗಿಯುತ್ತಾ ಗೆಳೆಯರೊಡನೆ ಸೈಕಲ್ ಹೇರಿ ಹೊರಟಿದ್ದ. ಪ್ರಜ್ವಲ್ ಎಂತಹ ಅದೃಷ್ಟವಂತ! ಎಳೆಯ ಮನಸ್ಸಿನಲ್ಲಿ ಮತ್ಸರದ ಮೋಡ ಮುಸುಕಿತು. ತನ್ನ ದೊಡ್ಡಪ್ಪ ಡಾಕ್ಟರ್ ಗೋವಿಂದ್ ಊರಿನಲ್ಲೇ ಪ್ರಸಿದ್ಧರಾದ ಡಯಾಬಿಟಿಸ್, ಮಧುಮೇಹ ತಜ್ಞರೆಂದು ಅವನಿಗೆ ತಿಳಿದಿತ್ತು. ಇನ್ನು ದೊಡ್ಡಮ್ಮ ವೈಶಾಲಿ ದೊಡ್ಡ ಕಂಪನಿಯಲ್ಲಿ ಜನರಲ್ ಮ್ಯಾನೇಜರ್ ಆಗಿರುವಾಗ ಪ್ರಜ್ವಲ್ನ ಅದೃಷ್ಟಕ್ಕೇನು ಕೊರತೆ? ತಾನು ಅವನ ಮುಂದೆ ಅಪ್ರಯೋಜಕನಂತೆ ಇದ್ದೇನೆ. ತನ್ನ ಅಪ್ಪ ಎಂದು ದೊಡ್ಡಪ್ಪನಂತೆ ತನ್ನನ್ನು ಮೆರೆಸಲಾರರು. ಅವರು ದೊಡ್ಡಪ್ಪನಂತೆ ಒಂದೊಂದು ಕನ್ಸುಲೇಷನ್ಗೂ 100 ರೂಪಾಯಿ ಸಂಪಾದಿಸುವ ಸಾಮರ್ಥ್ಯ ಹೊಂದಿರುವವರಲ್ಲ. ತಾಯಿಯಂತೂ ಮನೆಯಲ್ಲಿ ಗೃಹಿಣಿ. ಸುಮತಿಗೆ ಮನೆಯಲ್ಲೇ ಕೈ ತುಂಬ ಕೆಲಸ. ಇನ್ನು ಹೊರಗೆ ಹೋಗಿ ದುಡಿಯಲು ಪುರ್ಸೊತ್ತೆಲ್ಲಿದೆ? ಅಡಿಗೆ ಮನೆಯ ಕೆಲಸ, ಗಂಡ ಮಗನ ಸೇವೆ, ಎಲ್ಲಕ್ಕಿಂತ ಹೆಚ್ಚಾಗಿ ರಕ್ತದೊತ್ತಡದಿಂದ ಹಾಸಿಗೆ ಹಿಡಿದಿದ್ದ ಅತ್ತೆಯ ಶುಶ್ರೂಷೆ. ಸುಮತಿ ಒಂದು ಹೊತ್ತು ಮನೆಯಲ್ಲಿ ಇಲ್ಲವೆಂದರೆ ಒಂದು ಹುಲ್ಕಡ್ಡಿಯೂ ಅಳ್ಳಾಡ್ತಿರಲಿಲ್ಲ. ತನ್ನ ತಾಯಿ ಮನೆಯಲ್ಲಿ ಎಷ್ಟು ಕೆಲಸ ಮಾಡಿದ್ರೂ ತನಗೆ ಕೊಡಲು ಅವಳ ಕೈಯಲ್ಲಿ 5 ರೂಪಾಯಿ ಇರೋದಿಲ್ಲ. ಅದೇ ತನ್ನ ದೊಡ್ಡಮ್ಮ ಒಂದು ಚಮಚ ಕಲಬೆರೆಸದಿದ್ರೂ ಅವಳ ಪರ್ಸಿನ ತುಂಬ ದುಡ್ಡು ಇಟ್ಕೊಂಡಿರ್ತಾಳೆ ಎನ್ನುವ ಆಶ್ಚರ್ಯ ಸಾತ್ವಿಕ್ನ ಮುದ್ದು ಮನಸ್ಸನ್ನು ಆವರಿಸಿ ಹಗರಳೆಲು ಅವನನ್ನು ಕಾಡ್ತಿತ್ತು. ಅಮ್ಮ, ಪ್ರಜ್ವಲ್ ಆ ತರಹ ನನಗೂ ಸ್ಕೂಲಿಗೆ ಸೈಕಲ್ ಮೇಲೆ ಹೋಗೋಕ್ಕೆ ಆಸೆ. ಅಪ್ಪನಿಗೆ ಹೇಳಿ ನನಗೂ ಸೈಕಲ್ ಕೊಡಿಸು. ತಾಯಿಯ ಕೈಯಲ್ಲಿ ಕ್ರಾಪ್ ಬಾಚಿಸ್ಕೊಳ್ತಿದ್ದಾಗ ಸಾತ್ವಿಕ್ ಆಸೆಯ ದನಿಯಲ್ಲಿ ಕೇಳ್ದ. ನೀನಿನ್ನು 5ನೇ ಕ್ಲಾಸ್ನಲ್ಲಿದ್ದೀಯ ಮರಿ, ಇನ್ನು ಸ್ವಲ್ಪ ದೊಡ್ಡವನಾಗು, ಕೊಡಿಸೋಣ. ಹೋಗಮ್ಮ, ಪ್ರಜ್ವಲ್ ನನ್ನ ವಯಸ್ಸಿನವನೇ ತಾನೆ. ಅವನು ಹಿಂದಿನ ವರ್ಷವೇ ಸೈಕಲ್ ತೆಗೆಸ್ಕೊಂಡಿದ್ದಾನೆ. ಮೊನ್ನೆ ದೊಡ್ಡಪ್ಪ ಅವನಿಗೆ ಎಷ್ಟು ಚೆನ್ನಾಗಿರೋ ಇಂಪಾರ್ಟೆಂಟ್ ವಾಚ್ ತಂದುಕೊಟ್ಟಿದ್ದಾರೆ ಗೊತ್ತಾ? ಮುಂದಿನ ವರ್ಷ ಅವನಿಗೆ ಕಂಪ್ಯೂಟರ್ ಕೊಡಿಸ್ತಾರಂತೆ. ನನಗೆ ಮಾತ್ರ ನೀವೇನು ಕೊಡಿಸೋದೇ ಇಲ್ಲ. ಸಾತ್ವಿಕ್ ಕೆನ್ನೆ ಉಬ್ಬಿಸಿ, ನೀನು ಈ ಸಲ ಫಸ್ಟ್ ರ್ಯಾಂಕ್ ಬಂದರೆ ವಾಚ್ ಕೊಡಿಸ್ತೀನಿ ಅಂತ ಅಪ್ಪ ಹೇಳಲಿಲ್ವಾ? ನೋಡು, ಬುಕ್ಸ್ನೆಲ್ಲ ಸರಿಯಾಗಿ ಜೋಡಿಸ್ಕೊ. ಟಿಫನ್ ಕ್ಯಾರಿಯರ್ ಇಟ್ಟಿರೋ ಬುಟ್ಟಿ ಮರೆತುಬಿಟ್ಟಿಯಾ? ನಿನ್ನ ಆಟೋ ಬಂತು, ಹುಷಾರಾಗಿ ಹೋಗ್ಬಾ ಮರಿ. ಸುಮತಿ ಅಕ್ಕರೆಯಿಂದ ಅವನ ಹಣೆಗೆ ಮುತ್ತಿಟ್ಟಾಗ ಸಾತ್ವಿಕ್ ಅವಸರದಿಂದ ತಾಯಿಯತ್ತ ಕೈ ಬೀಸಿ ಸ್ಕೂಲ್ ಬ್ಯಾಗ್ ತಗುಲಿಸಿಕೊಂಡು ಆಟೋ ರಿಕ್ಷಾದತ್ತ ಧಾವಿಸಿದ. ತಾನು 10 ವರ್ಷದವನಾದರೂ ಇನ್ನೂ ನರ್ಸರಿ ಮಕ್ಕಳಂತೆ ಆಟೋದಲ್ಲಿ ಶಾಲೆಗೆ ಹೋಗೋದು ಅವನಿಗೆ ಇಷ್ಟವಿರಲಿಲ್ಲ. 4 ಜನ ಕೂರುವ ಆ ವಾಹನದಲ್ಲಿ 14 ಹುಡುಗರು ಕೂರ್ತಿದ್ರು. ಯಾರಿಗೆ ಆರಾಮವಾಗಿ ಪ್ರಯಾಣ ಮಾಡಲು ಸಾಧ್ಯ? ಸಣ್ಣ ಹುಡುಗರನ್ನು ತೊಡೆ ಮೇಲೆ ಕೂರಿಸಿಕೊಳ್ಳಲು ಸಿದ್ಧರಾಗಿರಬೇಕು. ಅದೆಲ್ಲ ಸಾತ್ವಿಕನಿಗೆ ಅಸಹನೀಯ ವಿಷಯ. ಉರಿಯುವ ಗಾಯಕ್ಕೆ ತುಪ್ಪ ಸುರಿದಂತೆ
ಪ್ರಜ್ವಲ್ ಅವನ ಕಣ್ಣೆದುರಿಗೆ ಜುಮ್ಮೆಂದು ಸೈಕಲ್ ಮೇಲೆ ಹೋಗ್ತಿದ್ರೆ ಸಾತ್ವಿಕಿಗೆ ಅವಮಾನ, ಅಸಹಾಯಕತೆಯಿಂದ ಅಳು ಬರುವಂತಾಗ್ತಿತ್ತು. ವೈಶಾಲಿ ತಾನು ಕೈ ತುಂಬ ಸಂಪಾದಿಸಿ ಪ್ರಜ್ವಲ್ಗೂ ಧಾರಾಳವಾಗಿ ಖರ್ಚು ಮಾಡಲು ಹಣ ಕೊಡ್ತಿದ್ಲು. ಅವನಿಗಾಗಿ ತಿಂಗಳಿಗೆ 4-5 ಜೊತೆ ಹೊಸ ಬಟ್ಟೆ ಕೊಳ್ತಿದ್ಲು. ಆಗಾಗ ಬಾಯ್ ಆಡಿಸಲು ಒಳ್ಳೆ ಬೆಲೆ ಬಾಳೋ ಕೇಕ್, ಪಿಜ್ಜಾ, ಚಾಕ್ಲೇಟ್ಗಳನ್ನು ತಂದು ಕೊಡ್ತಿದ್ಲು. ಅದರಲ್ಲಿ ಸಾತ್ವಿಕನಿಗೆ ಪಾಲ್ ಸಿಕ್ಕರು ಅವನಿಗೆ ಅದರಿಂದ ಅಸಹನೆ, ಅತೃಪ್ತಿ ಹೆಚ್ಚಾಗ್ತಿತ್ತು. ತಾನು ಪ್ರಜ್ವಲ್ನಂತೆ ಬಗೆ ಬಗೆಯಾದ ಸಾಮಾನುಗಳನ್ನು ಕೊಂಡು ಕೈ ಎತ್ತಿ ಅವನಿಗೆ ಕೊಡುವಂತಾಗಬೇಕು ಎಂಬ ಬಾಲ್ಯ ಸಹಜವಾದ ಆಸೆ. ಆದರೆ ಗೋಪಾಲ ಮಗನಿಗೆ ದೀಪಾವಳಿ, ಉಗಾದಿ ಮತ್ತು ಅವನ ಹುಟ್ಟಿದ ಹಬ್ಬಕ್ಕಾಗಿ ಮಾತ್ರ ಬಟ್ಟೆ ತೆಗೆಯುತ್ತಿದ್ದುದು. ವಾರಕ್ಕೆ 6 ದಿನ ಯೂನಿಫಾರ್ಮ್ ಹಾಕ್ಕೊಳ್ಳೋದೇ ಆಗುತ್ತೆ. ಬೆಳೆಯೋ ವಯಸ್ಸಿನಲ್ಲಿ ದುಬಾರು ಬಟ್ಟೆ ಕೊಂಡ್ಕೊಂಡ್ರೆ ದುಡ್ಡು ಹಾಳು ಎಂದು ಅವನ ಅಭಿಪ್ರಾಯ. ಹೊರಗೆ ಮಾರಾಟವಾಗುವ ತಿಂಡಿಗಳನ್ನು ಮನೆಗೆ ತಂದು ತಿನ್ನುವುದೆಂದರೆ ಅವನಿಗೆ ಆಗ್ತಿರಲಿಲ್ಲ. ಹೊರಗೆ ದುಡ್ಡು ಸುರಿದು ಆಳು ಮೂಳು ತಿನ್ನೋ ಬದಲು ಮನೆಯಲ್ಲೇ ನಿಮ್ಮಮ್ಮ ರುಚಿಯಾಗಿ ತಿಂಡಿ ಮಾಡಿಕೊಡ್ತಾಳೆ, ಹೊಟ್ಟೆ ತುಂಬ ತಿಂದರೆ ನಿನ್ನ ಆರೋಗ್ಯಕ್ಕೂ ಒಳ್ಳೆಯದು ಎಂದು ಸಾತ್ವಿಕನ ಆಸೆಗೆ ನೀರು ಎರಚುತ್ತಿದ್ದ. ವೈಶಾಲಿಯ ತಂದೆ ಕಾಶಿನಾಥ್, ತಾಯಿ ವಿಮಲಮ್ಮ ಆಗಾಗ ಕಾರ್ನಲ್ಲಿ ಅಪರೂಪದ ಮೊಮ್ಮಗನನ್ನು ನೋಡಲು ಬರ್ತಿದ್ರು. ಅವರು ಮನೆಗೆ ಬಂದಾಗ ಅವರಿಗೆ ರಾಜೋಪಚಾರ ಆಗ್ತಿತ್ತು. ಅವರೇನು ಬರಿಗೈಯಲ್ಲಿ ಬರ್ತಿರಲಿಲ್ಲ. ಮನೆಗೆ ಹಣ್ಣು, ಹೂವು, ಸಾತ್ವಿಕ್ಕಾಗಿ ಬಿಸ್ಕೆಟ್, ಚಾಕ್ಲೇಟ್ ತರ್ತಿದ್ರು. ಮುದ್ದು ಮೊಮ್ಮಗನಿಗಂತೂ ಹೊರೆ ಹೊರೆ ಡ್ರಾಯಿಂಗ್ ಬುಕ್, ಕತೆ ಪುಸ್ತಕ, ಆಟದ ಸಾಮಗ್ರಿಗಳನ್ನು ಮಡಿಲಿಗೆ ಸುರಿಯುತ್ತಿದ್ರು. ಆಗ ಸಾತ್ವಿಕ್ಗೆ ತನ್ನ ಅಜ್ಜಿಯ ನೆನಪಾಗ್ತಿತ್ತು. ಸುಮತಿಯ ತಾಯಿ ಸಾವಿತ್ರಮ್ಮನೆ ಅಪರೂಪಕ್ಕೆ ಎಂದಾದರೂ ಮಗಳನ್ನು ನೋಡಲು ಬಂದಾಗ ಸಾತ್ವಿಕ್ಗಾಗಿ ಕುರುಕಲು ತಿಂಡಿ ಮಾಡಿಕೊಂಡು ತರ್ತಿದ್ರು. ಹಬ್ಬ ಹರಿದಿನಕ್ಕೆ ಅವನ ಕೈಗೆ 100 ರೂಪಾಯಿ ನೋಟನಿಟ್ಟು ಏನಾದರೂ ಕೊಂಡ್ಕೊಳ್ಳೋ ಪುಟ್ಟ ಎಂದರೆ ಅದೇ ಹೆಚ್ಚುಗಾರಿಕೆ. ಪ್ರಜ್ವಲ್ ದಿನಕ್ಕೊಂದು ಬಗೆಯ ಉಡುಪು ಧರಿಸಿ ಗೆಳೆಯರೊಂದಿಗೆ ಕ್ರಿಕೆಟ್, ಟೆನ್ನಿಸ್ ಆಡ್ತಿದ್ರೆ ಸಾತ್ವಿಕ್ ಅವರ ಜೊತೆ ಬೆರೆಯಲು ಕೀಳರಿಮೆಯಿಂದ ಹಿಂಜರಿತಿದ್ದ. ಪ್ರಜ್ವಲ್ನ ಸ್ನೇಹಿತರೆಲ್ಲ ತುಂಬ ಶ್ರೀಮಂತರು. ಅವರು ಚೂಯಿಂಗಮ್ ಅಗೆಯುತ್ತಾ ಸ್ಟೈಲಾಗಿ ಇಂಗ್ಲಿಷ್ ಮಾತನಾಡ್ತಿದ್ರೆ ಸಾತ್ವಿಕ್ ಕಸಿವಿಸಿಯಿಂದ ದೂರ ನಿಲ್ತಿದ್ದ. ಓದ್ನಲ್ಲಿ ಪ್ರಜ್ವಲ್ಗಿಂತ ಬುದ್ಧಿವಂತನಾದರೂ ಅವನಷ್ಟು ಸ್ಫೋಟವಾಗಿ ಇಂಗ್ಲಿಷ್ ಮಾತನಾಡಲು ಸಾತ್ವಿಕ್ಗೆ ಬರ್ತಿರಲಿಲ್ಲ. ಗೋವಿಂದ ಸಾವಿರಾರು ರೂಪಾಯಿ ಡೊನೇಷನ್ ಸುರಿದು ಊರಿಗೆ ಪ್ರಸಿದ್ಧವಾದ ಶ್ರೀಮಂತರೇ ಹೆಚ್ಚಾಗಿ ಸೇರುವ ಪ್ರತಿಷ್ಠಿತ ಶಾಲೆಗೆ ಪ್ರಜ್ವಲ್ನನ್ನು ಸೇರಿಸಿದ್ದ. ನಿನಗಿರೋನು ಒಬ್ಬನೇ ಮಗ, ಅವನ್ನ ಒಳ್ಳೆ ಸ್ಕೂಲ್ಗೆ ಸೇರಿಸಬಾರ್ದ? ಫೀಸ್ ಕಡಿಮೆ ಕೇಳ್ತಾರೆ ಅಂತ ಅವನ್ನ ಕೆಲ್ಸಕ್ಕೆ ಬಾರದ ಯಾವುದೋ ಸ್ಕೂಲ್ಗೆ ಸೇರಿಸಿದೀಯಾ? ನಿನ್ನ ಮಗನಿಗೆ ನಮ್ಮ ಪ್ರಜ್ವಲ್ನ ಹಾಗೆ ಇಂಗ್ಲಿಷ್ ಮಾತನಾಡೋಕ್ಕೆ ಬರಲ್ಲ ಎಂದು ಅವನು ಗೋಪಾಲನನ್ನು ಆಗಾಗ ಟೀಕೆ ಮಾಡ್ತಿದ್ದುಂಟು. ಸಾಕು ಸುಮ್ಮನಿರಪ್ಪ, ನಾವಿಬ್ಬರು ಓದಿದ್ದು ಹಳ್ಳಿಯಲ್ಲಿದ್ದ ಗವರ್ನಮೆಂಟ್ ಸ್ಕೂಲ್ನಲ್ಲಿ ಅಂತ ಜ್ಞಾಪಕ ಇದೆಯಾ? ಈಗ ನಾವು ಏನಾಗಿದ್ದೀವಿ? ನೀನು ದೊಡ್ಡ ಡಾಕ್ಟರ್ ಆಗಿ ಕೈ ತುಂಬ ಸಂಪಾದನೆ ಮಾಡ್ತಿಲ್ವಾ? ಬುದ್ಧಿವಂತರು ಯಾವ ಸ್ಕೂಲ್ನಲ್ಲಿ ಓದಿದ್ರೂ ಮುಂದೆ ಬರ್ತಾರೆ. ಕಾಲೇಜ್ ಮೆಟ್ಟಿಲು ಹತ್ತೋವರೆಗೂ ನಮ್ಮ ಇಬ್ಬರಿಗೂ ಏನೋ ಇಂಗ್ಲಿಷ್ ಬರ್ತಿತ್ತು ಎಂದು ಗೋಪಾಲ ಅವನ ಮಾತನ್ನು ವಿರೋಧಿಸಿದಾಗ ಗೋವಿಂದ ಸುಮ್ಮನಾಗಿದ್ದ. ಅವರ ತಂದೆ ವೆಂಕಟರಮಯ್ಯ ಲೋಕೋಪಯೋಗಿ ಇಲಾಖೆಯಲ್ಲಿ ಇಂಜಿನಿಯರ್ ಆಗಿದ್ದರಿಂದ 3 ವರ್ಷಕ್ಕೊಮ್ಮೆ ವರ್ಗವಾಗುತ್ತಲೇ ಇತ್ತು. ಗೋಪಾಲ ಗೋವಿಂದರಿಗೆ ಸರ್ಕಾರಿ ಶಾಲೆಯೇ ಲಭ್ಯವಾಗ್ತಿತ್ತು. ಅವರು ವರ್ಗವಾಗಿ ಬೆಂಗಳೂರಿಗೆ ಬಂದಾಗ ಗೋವಿಂದ ಹೈಸ್ಕೂಲ್ನಲ್ಲಿದ್ದ. ಆಗ ಅವನಿಗಂತೂ ಒಂದು ಸಾಲು ನೆಟ್ಟಿಗೆ ಇಂಗ್ಲಿಷ್ ಮಾತನಾಡಲು ಬರ್ತಿರ್ಲಿಲ್ಲ. ಪೆಚ್ ಮೊಕ್ಕದ ಎಣ್ಣೆ ಜಿಗಿದುಕೊಂಡ ಕೂದಲಿನ ಗೋವಿಂದನನ್ನು ಅವನ ತರಗತಿಯ ಹುಡುಗರು ಹಳ್ಳಿ ಗಮಾರ ಎಂದು ಕರೆಯುತ್ತಿದ್ದರು. ವೆಂಕಟರಮಯ್ಯ ಕೊಂಚ ಜಿಪುಣ ಸ್ವಭಾವದವರು. ಯೂನಿಫಾರ್ಮ್ ಅರಿಯುವ ತನಕ, ಚಪ್ಪಲಿ ಕಿತ್ತು ಸವೆಯೋ ತನಕ ಮಕ್ಕಳಿಗೆ ಹೊಸದು ತೆಗೆದುಕೊಡ್ತಿರಲಿಲ್ಲ. ಎಷ್ಟೋ ಬಾರಿ ಗೋವಿಂದ ಶಾಲೆಗೆ ಬರಿಗಾಲಿನಲ್ಲೇ ಹೋಗಿದ್ದುಂಟು. ಆದರೂ ಕ್ಲಾಸ್ನಲ್ಲಿ ಉತ್ತಮ ಅಂಕಗಳು ಸದಾ ನನ್ನ ಪಾಲಿಗೆ ದೊರಕಿಸ್ಕೊಳ್ತಿದ್ದೆ. ಗೋವಿಂದ ಹಳ್ಳಿಯಿಂದ ಬಂದವನಾದರೂ ಎಷ್ಟು ಬುದ್ಧಿವಂತ! ಈ ಸಲ ಅವನಿಗೆ ಕ್ಲಾಸಿಗೆ ಫಸ್ಟ್ ಬಂದಿದ್ದಾನೆ.
ಎಂದು ಉಪಾಧ್ಯಾಯರು ಅವನನ್ನು ಹೊಗಳ್ತಿದ್ರು. SSLCಯಲ್ಲಿ ಗೋವಿಂದ 7ನೇ ರ್ಯಾಂಕ್ ಪಡೆದಾಗ ಅವನನ್ನು ಹೀಯಾಳಿಸುತ್ತಿದ್ದ ಗೆಳೆಯರೆಲ್ಲ ದಿಗ್ಭ್ರಾಂತರಾಗಿದ್ದರು. ಅಂದಿನಿಂದ ಗೋವಿಂದ ಹಿಂದಕ್ಕೆ ತಿರುಗಿ ನೋಡಲೇ ಇಲ್ಲ. ಒಂದೊಂದೇ ಮೆಟ್ಟಿಲುಗಳನ್ನು ಉತ್ತಮ ಶ್ರೇಣಿಯಲ್ಲಿ ಏರುತ್ತಾ ಹೋದಂತೆ ತನ್ನ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಂಡಿದ್ದ. ನಡವಳಿಕೆ, ಮಾತುಗಾರಿಕೆಯಲ್ಲಿ ಸುಧಾರಣೆ ಕಂಡಿತು. ಅವನ ವೈದ್ಯಕೀಯ ಪದವಿ ಪಡೆದ ಮೇಲಂತೂ ಅವನು ಹಳ್ಳಿಯ ಸ್ಕೂಲ್ನಲ್ಲಿ ಓದಿದವನೆಂದು ಯಾರು ಪ್ರಮಾಣ ಮಾಡಿದ್ರೂ ನಂಬ್ತಿರ್ಲಿಲ್ಲ. ಆ ದಿಕ್ಕಿನಲ್ಲಿ ಯೋಚಿಸಿದಾಗ ಗೋವಿಂದನಿಗೆ ಗೋಪಾಲನ ಮಾತು ನಿಜ ಎನಿಸ್ತಿತ್ತು. ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋ, ನಿನಗೆ ಚೆನ್ನಾಗಿ ಫೌಂಡೇಶನ್ ಇರಲಿ ಅಂತಾನೆ ನಾನು ವೈಶಾಲಿ ನಿನ್ನನ್ನು ಕಾನ್ವೆಂಟ್ಗೆ ಸೇರಿಸಿರೋದು ಎಂದು ಗೋವಿಂದ ಮಗನಿಗೆ ಬುದ್ಧಿ ಹೇಳ್ತಿದ್ದ. ವಾಸ್ತವವಾಗಿ ಸಾತ್ವಿಕನ ಶಾಲೆ ಸಾಧಾರಣವಾದದ್ದಾದರೂ ಮಕ್ಕಳ ಜ್ಞಾನಾರ್ಜನೆಗೆ ಹೇರಳವಾಗಿ ಪ್ರೋತ್ಸಾಹ ಸಿಗ್ತಿತ್ತು. ಮಕ್ಕಳಿಗೆ ಸಾಮಾನ್ಯ ಜ್ಞಾನ ಹೆಚ್ಚಾಗಿರಬೇಕೆಂಬ ಉದ್ದೇಶದಿಂದ ಪ್ರತಿ ವರ್ಷವೂ ಶಾಲೆಯಿಂದ ಕ್ವಿಜ್ ಕಾರ್ಯಕ್ರಮ ಏರ್ಪಡಿಸ್ತಿದ್ರು. ಕ್ರೀಡೆಗಳಲ್ಲಿ ಹುರಿದುಂಬಿಸ್ತಿದ್ರು. ಪ್ರೇಕ್ಷಣೀಯ ಸ್ಥಳಗಳಿಗೆ ಪ್ರವಾಸ ಕರೆದೊಯ್ತಿದ್ರು. ಆದರೂ ಪ್ರಜ್ವಲ್ ಬೇಕೆಂದೇ ಹಂಗಿಸುವಂತೆ ಸಾತ್ವಿಕಗೇನು ಬರಲ್ಲ, ಯಾವುದೋ ಕಾರ್ಪೊರೇಷನ್ ಸ್ಕೂಲ್ನಲ್ಲಿ ಓದ್ತಿದ್ದಾನೆ, ಶುದ್ಧ ಅನ್ವಿಸಿಬಲ್ ಅವನು ಎಂದರೆ ವೈಶಾಲಿ ಮಗನ ಮಾತಿಗೆ ಧಾರಾಳವಾಗಿ ಪ್ರೋತ್ಸಾಹ ನೀಡಿ, ಲೋ ಪ್ರಜ್ಜು, ಅವನ ಜೊತೆ ಜಾಸ್ತಿ ಸೇರಬೇಡ, ನೀನು ಕೆಟ್ಟಿ ಹಾಳಾಗಿ ಹೋಗ್ತೀಯ ಎನ್ನುತ್ತಿದ್ಲು. ಒಮ್ಮೆ ಇದೇ ರೀತಿ ಪ್ರಜ್ವಲ್ ಗೆಳೆಯರ ಮುಂದೆ ತನ್ನನ್ನು ಹೀಯಾಳಿಸಿದಾಗ ಸಾತ್ವಿಕ್ ಆಕ್ರೋಶಗೊಂಡು ಅವನ ಮೇಲೇರಿ ಜಗಳಕ್ಕೆ ಹೋಗಿದ್ದ. ಸುಮತಿ ಧಾವಿಸಿ ಬಂದು ಇಬ್ಬರನ್ನು ಬೇರ್ಪಡಿಸಿದ್ಲು. ಸಾತ್ವಿಕ್, ಪ್ರಜ್ವಲ್, ಏನ್ರೋ ಇದು, ನೀವಿಬ್ರು ಅಣ್ಣ ತಮ್ಮಂದಿರು ಹಾಗಿರೋದು ಬಿಟ್ಟು ಜಗಳ ಆಡ್ತೀರಾ? ನೋಡಮ್ಮ, ಇವನು ನಮ್ಮ ಸ್ಕೂಲ್ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾನೆ, ನಾನು ನಾಳೆಯಿಂದ ಸ್ಕೂಲ್ಗೆ ಹೋಗಲ್ಲ, ಸಾತ್ವಿಕ್ ಅವಮಾನದಿಂದ ಅಳುತ್ತಾ ಹೇಳಿದಾಗ ಸುಮತಿ ಪ್ರಜ್ವಲ್ನತ್ತ ನೋಡಿದ್ಲು. ಸ್ಕೂಲ್ ಅನ್ನೋದು ಜ್ಞಾನಾರ್ಜನೆಯ ಮಂದಿರ, ಯಾವ ಸ್ಕೂಲನ್ನು ಹಂಗಿಸ್ಬಾರ್ದು ಮರಿ, ನೀನು ಜಾಣ, ಸಾತ್ವಿಕಿಗೆ ಸಾರಿ ಹೇಳು. ಅವಳು ನಯವಾದ ಮಾತಿಗೆ ಪ್ರಜ್ವಲ್ ಬಗ್ಗುವವನೇ. ಹೇಳಲ್ಲ, ನಮ್ಮಮ್ಮನೇ ಹೇಳ್ತಾರೆ ಸಾತ್ವಿಕ್ ಹೋಗೋ ಸ್ಕೂಲ್ ಕುರಿ ದೊಡ್ಡಿ ಅಂತ. ಅಮ್ಮ ನನ್ನನ್ನು ಪ್ರಜ್ವಲ್ನ ಸ್ಕೂಲಿಗೆ ಸೇರಿಸು. ಸಾತ್ವಿಕ್ ತನ್ನ ಅಳು ಮುಂದುವರಿಸಿದಾಗ ಸುಮತಿ ಅಸಹಾಯಕಳಾಗಿ ನಿಂತಳು. ಅಲ್ಲೇ ಪೋರ್ಟಿಕೋದಲ್ಲಿ ಗಾಳಿ ಸೇವನೆಗಾಗಿ ಕುಳಿತಿದ್ದ ಲಲಿತಮ್ಮ ಗಡಸಾಗಿ, ಅವನು ನೀನು ಒಂದೇ ಏನು, ಅವನ ಅಪ್ಪ ಅಮ್ಮ ಕೈ ತುಂಬ ಸಂಪಾದಿಸ್ತಾರೆ, ಮಗನನ್ನು ಮೆರೆಸ್ತಾರೆ, ನಿಮ್ಮಪ್ಪ ತರೋ ಸಂಬಳದಲ್ಲಿ ನಿನ್ನನ್ನು ಓದಿಸ್ತಾ ಇರೋದೇ ಹೆಚ್ಚು ಎಂದಾಗ ಸುಮತಿ ಏನೂ ಮಾತನಾಡದೆ ಒಳಗೆ ನಡೆದ್ಲು. ಅತ್ತೆ ಯಾವಾಗಲೂ ಗೋವಿಂದ ವೈಶಾಲಿಯ ಪರ ವಹಿಸಿಯೇ ಮಾತನಾಡ್ತಾರೆಂಬ ಸತ್ಯವನ್ನು ಅವಳು ಆ ಮನೆಗೆ ಸೊಸೆಯಾಗಿ ಬಂದ ದಿನದಿಂದಲೇ ನೋಡ್ತಿದ್ಲು. ಅವರೇನು ಕಟು ಮಾತನಾಡಿದ್ರೂ ನಿರ್ಲಕ್ಷ್ಯ ತಾಳುವ ಅಭ್ಯಾಸ ಅವಳು ರೂಢಿಸ್ಕೊಂಡಿದ್ಲು. ಆದರೆ ಸಾತ್ವಿಕ್ನಂತಹ ಮುಗ್ಧ ಹುಡುಗನಿಗೆ ಅದು ಅರ್ಥವಾಗೋದಾದರೂ ಹೇಗೆ? ಒಂದೇ ವಯಸ್ಸಿನ ಮಕ್ಕಳು ಕುಟುಂಬದಲ್ಲಿ ಒಟ್ಟಿಗೆ ಬೆಳೆಯುತ್ತಿರುವಾಗ ಇಬ್ಬರಲ್ಲಿ ತಾರತಮ್ಯ ತೋರೋದು ಬುದ್ಧಿ ವಿಕಾಸಗೊಳ್ಳುತ್ತಿರುವ ಎಳೆ ಮಕ್ಕಳ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರುತ್ತದೆ ಎಂಬ ತಿಳುವಳಿಕೆ ವಯಸ್ಸಾದವರಿಗೆ ಇರಬೇಡ್ವೆ ಎಂದು ಸುಮತಿಗೆ ಅತ್ತೆಯ ವರ್ತನೆಯ ಬಗ್ಗೆ ಬೇಸರ ಮೂಡ್ತಿತ್ತು. ಹುಡುಗರಿಬ್ಬರು ಸ್ಕೂಲ್ನಿಂದ ಒಂದೇ ಸಮಯಕ್ಕೆ ಬರ್ತಿದ್ರು. ಲಲಿತಮ್ಮ ಪ್ರಜ್ವಲ್ನನ್ನು ಸ್ವಾಗತಿಸಿ, ಬಾರೋ ಪ್ರಜ್ಜು ಎಂದು ಅವನ ಶೂಸು ಕಾಲ್ಚೀಲವನ್ನು ತಾವೇ ಬಿಚ್ಚಿ, ಹೋಗು ನನ್ನ ರಾಜ, ಕೈ ಕಾಲು ತೊಳ್ಕೊಂಡು ಬಟ್ಟೆ ಬದಲಾಯಿಸಿ ತಿಂಡಿ ತಿನ್ನು ಎಂದು ಅಕ್ಕರೆಯಿಂದ ಉಪಚರಿಸ್ತಿದ್ರು. ಸಾತ್ವಿಕ್ನನ್ನು ಎದುರುಗೊಂಡು ಉಪಚರಿಸಲು ಸುಮತಿ ಮನೆಯಲ್ಲೇ ಇರ್ತಿದ್ಲು. ವೈಶಾಲಿ ಕೆಲಸದಿಂದ ಬರೋದು 6 ಗಂಟೆ ಆದರೂ ಆಗ್ತಿತ್ತು. ಈ ಕಾರಣದಿಂದ ಲಲಿತಮ್ಮ ಹಿರಿಯ ಮೊಮ್ಮಗನ ಜವಾಬ್ದಾರಿ ವಹಿಸ್ಕೊಳ್ತಾರೆಂಬ ಸಂಗತಿ ಸುಮತಿಗೂ ತಿಳಿದಿತ್ತು. ಆದರೂ ಪ್ರಜ್ವಲ್ನನ್ನು ಅಷ್ಟೊಂದು ಓಲೈಸುವ ಅವರು ಒಮ್ಮೆ ಸಾತ್ವಿಕನತ್ತ ನೋಡಿ 2 ಪ್ರೀತಿಯ ಮಾತನಾಡಿದರೆ ಆ ಹುಡುಗನಿಗೂ ಎಷ್ಟು ಸಂತೋಷವಾಗ್ತಿತ್ತು. ಲಲಿತಮ್ಮ ಅಂಥ ಸೂಕ್ಷ್ಮ ವಿಚಾರಗಳನ್ನು ಅರಿತವರಲ್ಲ. ಏನಜ್ಜಿ, ನಿನಗೆ ಪ್ರಜ್ವಲ್ ಒಬ್ಬನೇನ ಕಾಣೋದು? ಸಾತ್ವಿಕ್ ಗೊಣಗಿದ್ರೆ ಲಲಿತಮ್ಮ ದನಿ ಏರಿಸಿ ಸೊಸೆಯನ್ನು ಕೂಗ್ತಿದ್ರು. ಲೇ ಸುಮ್ತಿ, ನಿನ್ನ ಮಗನಿಗೆ
ಇದೇನಾ ನೀನು ಹೇಳ್ಕೊಟ್ಟಿರೋ ಬುದ್ಧಿ? ದೊಡ್ಡವರಲ್ಲಿ ಚಿಕ್ಕವರಲ್ಲಿ ಬಾಯಿಗೆ ಬಂದ ಹಾಗೆ ಹರಡ್ತಾನೆ. ಸುಮತಿ ಅತ್ತೆಯೊಡನೆ ವಾದಕ್ಕೆ ಹೋಗ್ತಿರ್ಲಿಲ್ಲ. ಬಾ ಸಾತ್ವಿ, ದೊಡ್ಡವ್ರ ಜೊತೆ ಸರಿಸಮವಾಗಿ ಹಾಗೆಲ್ಲ ಮಾತನಾಡಬಾರ್ದು ಎಂದು ಅವನನ್ನು ಒಳಗೆ ಕರೆದೊಯ್ತಿದ್ಲು. ಆಹಾ ಬಿಣ್ಣಾನ್ಗಿತಿ, ಒಳಗೆ ಮಗನಿಗೆ ಚುಚ್ಕೊಟ್ಟು ನನ್ನ ಎದುರಿಗೆ ನಾಟಕ ಆಡ್ತಾಳೆ. ಲಲಿತಮ್ಮ ಅಣಗಿಸಿದ್ರೆ ಪ್ರಜ್ವಲ್ ಕಿಸಕ್ಕನೆ ನಗ್ತಿದ್ದ. ವೈಶಾಲಿ ಪ್ರತಿದಿನ ಅತ್ತೆಯ ಕೈಗೆ 20-50 ನೋಟನ್ನು ಕೊಟ್ಟು ಪ್ರಜ್ಜು ಬಂದಮೇಲೆ ಅವನಿಗೇನಾದರೂ ತಿಂಡಿ ತರಿಸಿ ಎಂದು ಹೇಳಿ ಕೆಲಸಕ್ಕೆ ಹೋಗ್ತಿದ್ಲು. ಆ ಹಣದಲ್ಲಿ ಮಿಗುವ ಚಿಲ್ಲರೆಯನ್ನು ಹಿಂತಿರುಗಿ ಕೇಳುವ ಗೋಜಿಗೆ ಹೋಗ್ತಿರ್ಲಿಲ್ಲ. ಅವಳ ದೆಸೆಯಿಂದ ಲಲಿತಮ್ಮನ ಕೈ ಖರ್ಚಿಗೆ ಯಾವಾಗಲೂ ದುಡ್ಡಿರ್ತಿತ್ತು. ಪತಿಯ ಕೃಪಣದಲ್ಲೇ ಸಂಸಾರ ಸಾಗಿಸಿದ್ದ ಲಲಿತಮ್ಮನಿಗೆ ಸೊಸೆಯ ಧಾರಾಳ ಬುದ್ಧಿ ತುಂಬ ಪ್ರಿಯವಾಗಿತ್ತು. ಆದ್ದರಿಂದ ಪ್ರಜ್ವಲ್ಗೂ ವಿಶೇಷ ಪ್ರೀತಿ ಉಪಚಾರ ದೊರೆಯುತ್ತಿತ್ತು. ಅಮ್ಮ, ನಾಳೆಯಿಂದ ನೀನು ದೊಡ್ಡಮ್ಮನ ಹಾಗೆ ಕೆಲಸಕ್ಕೆ ಹೋಗು. ಆಗ ಅವರ ಹಾಗೆ ನೀನು ನಾನು ಕೇಳಿದ್ದೆಲ್ಲ ತೆಗೆದುಕೊಡ್ಬಹುದು. ದೊಡ್ಡಮ್ಮ ಸಂಪಾದನೆ ಮಾಡ್ತಾರಂತ ತಾನೇ ಆ ಪ್ರಜ್ವಲ್ಗೆ ಜೊಂಬ. ಅಜ್ಜಿಗೆ ನಿನ್ನ ಮೇಲೆ ಕೋಪ. ಸಾತ್ವಿಕ್ ಸುಮತಿಯ ಕೆನ್ನೆ ತೀಡುತ್ತಾ ಮುದ್ದಾದ ದನಿಯಲ್ಲಿ ನುಡಿದಾಗ ಸುಮತಿ ನಕ್ಬಿಟ್ಲು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.